ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರಿಗೆ, ವಿಶ್ವಾಸಿಗಳಿಗೆ ಹಾಗೂ ಸಭಾ ಹಿರಿಯರಿಗೆ ಎಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ನಾವು ಇಲ್ಲಿವರೆಗೆ ನಾವು ಪರಮಗೀತೆ 6ನೇ ಅಧ್ಯಾಯದವರೆಗೆ ನಾವು ಬರ್ತಾ ಇದ್ವಿ. ಅಂದ್ರೆ ಇವತ್ತಿಗೆ 6ನೇ ಅಧ್ಯಾಯ. ಸೊ ಕೀರ್ತನೆ ಮುಗಿಸಿ ಒಂದೊಂದು ಪುಸ್ತಕವನ್ನ ಮುಗಿಸ್ಕೊಂಡು ನಾವು ಸದ್ಯ ಪರಮಗೀತೆಗೆ ಬಂದಿದ್ದೇವೆ. ಸೊ ಈ ಒಂದು ಪುಸ್ತಕಗಳನ್ನೆಲ್ಲ ಏನಂತ ಕರೀತಾರೆ ಅಂತ ಹೇಳಿದ್ರೆ ಗೀತಾ ರೂಪವಾಗಿರುವಂತಹ ಪುಸ್ತಕಗಳು ಅಥವಾ ಕಾವ್ಯ ರೂಪದ ಪುಸ್ತಕಗಳು ಅಂತ ಹೇಳ್ತಾರೆ. ಯಾವ್ಯಾವುದು? ಕೀರ್ತನೆ, ಮತ್ತೆ ಜ್ಞಾನೋಕ್ತಿಗಳು, ಪ್ರಸಂಗಿ, ಪರಮಗೀತೆಗಳು ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ, ಹಾಗೂ ಯೋಗ ಪುಸ್ತಕ ಕೂಡ ಗೀತಾ ರೂಪವಾಗಿ ಅಂದ್ರೆ ಕಾವ್ಯ ರೂಪವಾಗಿ ಇರುವಂತಹ, ಅಂದ್ರೆ 5 ಪುಸ್ತಕಗಳನ್ನ ಸತ್ಯವೇದದಲ್ಲಿ ಕಾವ್ಯ ರೂಪದ ಪುಸ್ತಕಗಳು ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಇರುವಂತಹ ಪ್ರತಿಯೊಂದು ಮಾತುಗಳಾಗ್ಲಿ ಅಥವಾ ದೇವರನ್ನ ಹೊಗಳುವ ವಿಚಾರಗಳಾಗ್ಲಿ ಅಥವಾ ಇರುವಂತಹ ಸನ್ನಿವೇಶಗಳಾಗ್ಲಿ ಎಲ್ಲವೂ ಕೂಡ ಹೆಂಗಂತ ಹೇಳಿದ್ರೆ ಒಂದು ಕಾವ್ಯ ರೂಪದಲ್ಲಿ ವಿವರಣೆ ಮಾಡಿರುವಂತದ್ದನ್ನ ನಾವಿಲ್ಲಿ ಕಾಣ್ಬಹುದು. ಸೊ ಈ ಒಂದು ಸರಣಿಯಲ್ಲಿ ನಮ್ಗೆ ಇವತ್ತು ಪರಮಗೀತ 6ನೇ ಅಧ್ಯಾಯವನ್ನ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಟೋಟಲ್ 13 ವಚನಗಳಿದೆ. ಇದನ್ನ ನಾವು ಸುಮಾರು ಒಂದು 3 ಭಾಗವಾಗಿ ವಿಂಗಡಿಸಬಹುದು. ಮೊದಲನೇದಾಗಿ ಮೊದಲು 3 ವಚನಗಳನ್ನ ಒಂದು ಭಾಗವಾಗಿ ವಿಂಗಡಿಸಬಹುದು. ಅದಕ್ಕೆ ಒಂದು ತಲೆಬರ ಕೊಡ್ಬೋದು. ಪ್ರೀತಿಯ ಸಂಬಂಧದ ಪುನಃಸ್ಥಾಪನೆಯನ್ನ ವಿವರಿಸ್ತದೆ. ಒಂದು ಪ್ರೀತಿಯ ಒಂದು ಮಧ್ಯದಲ್ಲಿ ಇರುವಂತಹ ಒಂದು ಸಂಬಂಧವನ್ನ ಅದು ಪುನಃಸ್ಥಾಪಿಸ್ತದೆ. ಎರಡನೇದಾಗಿ ನೋಡುವಾಗ ಇದೇನಂದ್ರೆ ಪುನಃಸ್ಥಾಪಿತ ಸಂಬಂಧದ ಆನಂದ. ಅದು ಪುನಃಸ್ಥಾಪನೆಗೊಂಡ ಒಂದು ಪ್ರೀತಿ ಯಾವ ತರ ಒಂದು ಆನಂದವನ್ನು ತರುತ್ತದೆ ಅನ್ನೋದನ್ನ ಕುರಿತು 4ನೇ ವಚನದಿಂದ 7ನೇ ವಚನದವರೆಗೆ ನಮ್ಗೆ ಹೇಳ್ಬೋದು. ಮೂರನೇದಾಗಿ ನೋಡುವಾಗ ತನ್ನ ಪ್ರಿಯತಮನೊಂದಿಗೆ ಭೇಟಿಯನ್ನ ವಿವರಿಸ್ತಾರೆ. ಸೊ ತನ್ನ ಪ್ರಿಯತಮ ಒಂದಿಗೆ ಯಾವುದೇ ರೀತಿ ಅಂದ್ರೆ ಒಂದು ಭೇಟಿ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಂತ ಕಾರ್ಯಗಳು ಉಂಟಾಗ್ತದೆ ಅಥವಾ ಯಾವ ರೀತಿಯಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಇಲ್ಲಿ 8ರಿಂದ 13ನೇ ವಚನದಲ್ಲಿ 3ನೇ ಭಾಗವಾಗಿ ನಾವು ನೋಡ್ಬೋದು. ಸೊ ಒಟ್ಟಾರೆ ಈ ಪರಮಗೀತೆ ಪುಸ್ತಕವು ಬಂದ್ಬಿಟ್ಟು ಇಬ್ಬರ ನಡುವೆ ಒಬ್ಬ ಪ್ರಿಯ ಸಖಿ ಅಂತ ಒಬ್ರು ಇರ್ತಾರೆ, ಪ್ರಿಯತಮ್ಮ ಅಂತ ಒಬ್ಬನ ಇರ್ತಾನೆ. ಒಬ್ಬ ಹೆಣ್ಣು ಗಂಡು ಅಥವಾ ಒಬ್ಬ ಗಂಡ ಹೆಂಡತಿಯ ಮಧ್ಯದಲ್ಲಿ ಇರುವಂತಹ ಒಂದು ಸಂಬಂಧ. ಸೊ ಇದನ್ನ ಆಧ್ಯಾತ್ಮಿಕವಾಗಿ ತರುವಾಗ ಯಾಕೆ ಸತ್ಯವೇದದಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ, ಸೊ ಯೇಸು ಕ್ರಿಸ್ತನು ಮೊದಲ ಲಿಂಗನಾಗಿಯೂ ಸಭೆಯು ಮೊದಲ ಗಿತ್ತಿಯಾಗಿಯೂ ವಿವರಣೆ ಮಾಡಿದೆ. ಸೊ ಹಾಗಾಗಿ ಇದು ಸುಂದರವಾದ ಒಂದು ಪ್ರೀತಿಯ ಕಾವ್ಯ ಅಂತ ನಾವು ಹೇಳ್ಬೋದು. ಪ್ರೇಮ ಪತ್ರ ಅಂತ ಹೇಳಿದ್ವಲ್ಲ, ಆತರ ಪ್ರೀತಿಯ ಕಾವ್ಯ. ಯಾರು ಯಾರಿಗೆ ಬರೀತಿದಾರೆ ಅಂತ ಹೇಳಿದ್ರೆ, ಒಂದು ವೇಳೆ ಆ ಒಂದು ಮೊದಲಗಿತ್ತಿಯು ಮೊದಲಿಂಗನಿಗೆ ಬರೆದಿರುವಂತಹ ಸಂದರ್ಭಗಳು ಉಂಟು. ಅದೇ ರೀತಿ ಮೊದಲಗಿತ್ತಿಯು ಮೊದಲಿಂಗನ ಅಥವಾ ಮೊದಲಿಂಗನಿಗೆ ಬರೆದಂತಹ ಒಂದು ಕೆಲವೊಂದು ಭಾಗಗಳು ಉಂಟು. ಸೊ ಇದ್ರ ಮಧ್ಯದಲ್ಲಿ ಬಂದ್ಬಿಟ್ಟು ಬೇರೆ ಕೆಲವರು ಕೂಡ ಮಾತಾಡ್ತಾರೆ. ಉದಾಹರಣೆಗಾಗಿ ಅಲ್ಲಿರುವಂತಹ ಗೆಳೆಯರು ಅಥವಾ ಮಿತ್ರರು ಅಥವಾ ಅಲ್ಲಿದ್ದಂತಹ ಕೆಲವು ಮುಖ್ಯ ವ್ಯಕ್ತಿಗಳೆಲ್ಲ ಮಾತನಾಡುವುದನ್ನ ನಾವು ಕಾಣ್ತೀವಿ. ಸೊ ಈ 6ನೇ ಅಧ್ಯಾಯವನ್ನ ನೋಡುವಾಗ ಇದರಲ್ಲಿ ಬಂದ್ಬಿಟ್ಟು ಇಂಗ್ಲಿಷ್ ಬೈಬಲ್ ನೋಡ್ಬೇಕಂತ ಹೇಳಿದ್ರೆ ಆ ಹೆಡ್ಡಿಂಗ್ ಕೊಟ್ಟಿರ್ತಾರೆ, ಯಾರು ಈ ಒಂದು ವಚನಗಳನ್ನ ಯಾರು ಹೇಳಿರ್ತಾರೆ, ಈ ವಚನವನ್ನ ಯಾರಿಗೆ ಹೋಲಿಸ್ಬೋದು ಅಂತ. ಸೊ ಹಂಗ್ ನೋಡುವಾಗ ಫಸ್ಟ್ ಮೊದಲನೇ ವಚನ ಬಂದ್ಬಿಟ್ಟು ಗೆಳತಿಯರು ಕೇಳ್ತಾರೆ. ಆ ಒಂದು ಈ ಒಂದು ಪರಮಗೀತೆಯಲ್ಲಿ ಸೂಚಿಸಲ್ಪಟ್ಟಂತಹ ಸ್ತ್ರೀಯ ಗೆಳತಿಯರು ಅಥವಾ ರಾಜಸ್ತ್ರೀಯ ಗೆಳತಿಯರು ಅಂತ ಹೇಳ್ಬೋದು. ಆ ಗೆಳತಿಯರಿಗೆ ಮೊದಲನೇ ವಚನದಲ್ಲಿ ನೋಡುವಾಗ ನಿನ್ನ ಪ್ರಿಯನು ಎಲ್ಲಿಗೆ ಹೋದನು ಅನ್ನೋ ಒಂದು ಪ್ರಶ್ನೆ, ಒಂದು ವಿಚಾರದೊಂದಿಗೆ ಕೇಳ್ತಾರೆ. ನೋಡ್ರಿ, ಅವ್ರು ಹೇಳ್ತಾರೆ, ಮಹಿಳಾ ಮಣಿಯೇ ನಿನ್ನಿಯನು ಎಲ್ಲಿ ಹೋದನು, ನಾವು ನಿನ್ನೊಂದಿಗೆ ಅವನನ್ನು ಹುಡುಕುವಂತೆ ತಿಳಿಸು, ನಲ್ಲನು ಎಲ್ಲಿಗೆ ತೆರಳಿದನು. ಮೊದಲನೇ ವಚನದಲ್ಲಿ ನೋಡುವಾಗ ಮೊದಲನೇ ಭಾಗದಲ್ಲಿರುವ ಆ ಒಂದು ಪ್ರೀತಿಯ ಸಂಬಂಧದ ಪುನಃಸ್ಥಾಪನೆಯನ್ನು ವಿವರಿಸುವ ಸಂದರ್ಭದಲ್ಲಿ ಮೊದಲನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಿದ್ದಾನೆ. ಸೊ ಇಲ್ಲಿ ನೋಡುವಾಗ ಆ ಗೆಳತಿಯರು ಬಂದ್ಬಿಟ್ಟು ಕೇಳ್ತಿದ್ದಾರೆ, ಈ ರಾಜಸ್ತ್ರೀ ಅಥವಾ ಈ ಒಂದು ಕಾವ್ಯದಲ್ಲಿ ಇರುವಂತಹ ಮೊದಲನೇ ವ್ಯಕ್ತಿ ಅಂತ ಹೇಳ್ಬೋದು. ಸೊ ಇವ್ರ ಹತ್ರ ಕೇಳ್ತಾರೆ, ಎಲ್ಲಿ ನಿನ್ನ ಪ್ರಿಯನು, ನಿನ್ನ ಮೊದಲಿಂಗನು ಎಲ್ಲಿ ಅಥವಾ ನಿನ್ನ ಇನಿಯನು ಎಲ್ಲಿ ಹೋಗಿದ್ದಾನೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಆ ಒಂದು ಮಹಿಳಾ ಮಣಿ ಅಂತ ಹೇಳುವ ಆ ಒಂದು ರಾಜಸ್ತ್ರೀ ಅಥವಾ ಪ್ರೇಯಸಿ ಅಥವಾ ಪ್ರಿಯತಮೆ ಅಥವಾ ಸ್ತ್ರೀ ಹೇಳುವ ಒಂದು ಮಾತು ಏನಪ್ಪಾ ಅಂದ್ರೆ, ನನ್ ಪ್ರಿಯನು ಎಲ್ಲಿದ್ದಾನೆ ಅಂದ್ರೆ ತೋಟಗಳಲ್ಲಿ ಹೋಗಿದ್ದಾನೆ ಮೇಯಿಸೋದಕ್ಕೆ. ಸೊ ತಾವರೆಗಳಲ್ಲಿ ಏನಿದ್ದಾನೆ ಅಂದ್ರೆ 2ನೇ ವಚನ ನೋಡ್ರಿ, ಬೈಬಲ್ ಅಲ್ಲಿ ನೋಡುವಾಗ ನಮ್ಗೆ 2ನೇ ವಚನದಲ್ಲಿ ಕಾಣುತ್ತೆ ಸತ್ಯವೇದದಲ್ಲಿ ಏನಂದ್ರೆ, ನನ್ನ ಈ ಇನಿಯ ಎಲ್ಲಿ ಹೋಗಿದ್ದಾನೆ ಅಂದ್ರೆ ಅವನು ತೋಟಕ್ಕೆ ಹೋಗಿದ್ದಾನೆ. ಅವನ್ ಹೆಂಗಿದ್ದಾನೆ ಅಂತ, ಯಾಕೆ ಹೋಗಿದ್ದಾನೆ ಅಂದ್ರೆ ಸುಗಂಧ ಮಡಿಗಳನ್ನ ಬಂದ್ಬಿಟ್ಟು ಅದನ್ನ ಉಡ್ಕೊಂಡು ಬರಕ್ಕೆ ಹೋಗಿದ್ದಾನೆ, ಎತ್ಕೊಂಡು ಬರಕ್ಕಂತ ಹೋಗಿದ್ದಾನೆ. ನಾನು ನನ್ನ ಪ್ರಿಯನವಳು ಬಂದ್ಬಿಟ್ಟು ನನ್ನ ಪ್ರಿಯನು ನನ್ನವನು,
ಸೊ ನಾನು ಬಂದ್ಬಿಟ್ಟು ಯಾರಾಗಿದ್ದೀನಿ ಅಂದ್ರೆ ನನ್ನ ನನ್ನ ಪ್ರೀತಿಯ ಪಾತ್ರನಾಗಿರುವ ವ್ಯಕ್ತಿಗೆ ನಾನು ಬಂದ್ಬಿಟ್ಟು ಸಂಬಂಧದಳು. ಅದೇ ರೀತಿ ಅವನು ನನಗೆ ಸಂಬಂಧದವನು ಅಥವಾ ನನ್ನ ಸ್ವಂತದವನು. ಅವನು ತಾವರೆ ಹೂಗಳಲ್ಲಿ ಅವನು ಬಂದ್ಬಿಟ್ಟು ಹೆಂಗಿದ್ದಾನಂದ್ರೆ ಹೋಗಿದ್ದಾನೆ ಅಂತ 3ನೇ ವಚನದಲ್ಲಿ ನೋಡುವಾಗ ನೋಡ್ರಿ, ನೀನು ನನ್ನವನೇ, ನಾನು ಅವನವಳೇ, ನೆಲದಾವರೆಗಳ ಮಧ್ಯದಲ್ಲಿ ಮೇಯಿಸುವವನಾಗಿದ್ದಾನೆ. 3ನೇ ವಚನದಲ್ಲಿ ನೋಡುವಾಗ ಸೊ ಅವರ ಮಧ್ಯದಲ್ಲಿ ಇರುವಂತಹ ಒಂದು ಸಂಬಂಧವನ್ನು ಕುರಿತು ಇಲ್ಲಿ ಹೇಳ್ತಿದ್ದಾರೆ. ಇದಾದ್ಮೇಲೆ ನೀವು 4ರಿಂದ 9ನೇ ವಚನ ಅಂದ್ರೆ ಬೈಬಲ್ ಅಲ್ಲಿ, ಇಂಗ್ಲಿಷ್ ಬೈಬಲ್ ಅಲ್ಲಿ ನೋಡುವಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆವಾಗ ಏನ್ ಮಾಡ್ತಾರೆ ಅಂದ್ರೆ ಪ್ರಿಯಕರ ಬಂದ್ಬಿಟ್ಟು ಉತ್ತರ ಕೊಡ್ತಾನೆ. ಏನಂತ ಉತ್ತರ ಕೊಡ್ತಿರ್ತಾನೆ ಅನ್ನೋ ಒಂದು ವಿಚಾರಗಳು. ಅದಾದ್ಮೇಲೆ 10ನೇ ವಚನವನ್ನು ಬಂದ್ಬಿಟ್ಟು ಗೆಳತಿಯರು ಮತ್ತೆ ಕೇಳ್ತಾರೆ, ಚಂದ್ರನ ಹಾಗೆ ನೀನ್ ಇದೀಯಾ, ಸೂರ್ಯನ ಹಾಗೆ ನೀನ್ ಬಂದ್ಬಿಟ್ಟು ನಿರ್ಮಲವಾಗಿದ್ಯಾ ಹಂಗೆ ಅಂತ ಬಂದ್ಬಿಟ್ಟು ಹೇಳಿ, ನೀನ್ ಯಾರಾಗಿ ಇರ್ತೀಯಾ, ನೀನು ಈ ರೀತಿ ಇದ್ದಾಳಪ್ಪ ಅಂತ ಹೇಳಿ ಗೆಳತಿಯರು ಹೇಳ್ತಾರೆ. ಅದಕ್ಕೆ ಪ್ರಿಯಕರ ಬಂದ್ಬಿಟ್ಟು ಮತ್ತೆ ತಿರುಗಿ ಉತ್ತರ ಕೊಡ್ತಾನೆ. ಏನಂತ, ಅವಳು ಬಂದ್ಬಿಟ್ಟು ತಗ್ಗಿನ ಫಲಗಳನ್ನ ನೋಡೋದಕ್ಕೆ ಅಥವಾ ತಗ್ಗಿನ ತಾವರೆಗಳಾಗಿದ್ದಾಳೆ ಅಂತೇಳಿ, ಆ ದಾಳಿಂಬೆಯ ದಿಂಡುಗಳು ಆಕೆ ಬಂದ್ಬಿಟ್ಟು ಚಿಗುರುವ ರೀತಿಯಲ್ಲಿ ನೋಡುವುದಕ್ಕಿದ್ದಾಳೆ, ಬಾದಾಮಿಯ ತೋಟಕ್ಕೆ ತೋಟದವಳಿದ್ದಾಳೆ ಅಂತೇಳಿ ವಿವರಣೆಯನ್ನು ಮಾಡೋದನ್ನ ನೋಡ್ಬೋದು. ಮತ್ತೆ ತಿರುಗಿ ಕಡೆ ವಚನವನ್ನು ನೋಡುವಾಗ ಇಬ್ರು ಮಾತಾಡ್ತಾರೆ. ಇಬ್ರು ಯಾರಂದ್ರೆ ಗೆಳತಿಯರು ಮತ್ತೆ ಪ್ರಿಯಕರ. ಸೊ ಈ ರೀತಿ ಡಿವೈಡ್ ಮಾಡಿರ್ತಾರೆ. ನೀವು ಒಂದು ವೇಳೆ ಬಂದ್ಬಿಟ್ಟು ಇಂಗ್ಲಿಷ್ ಬೈಬಲ್ಗಳಲ್ಲಿ, NIV ಬೈಬಲ್ಗಳಲ್ಲಿ ಓದಿದ್ರೆ ಅಥವಾ KJV ಬೈಬಲ್ಗಳಲ್ಲಿ ಓದಿದ್ರೆ ಬಂದ್ಬಿಟ್ಟು ಇಂಗ್ಲಿಷ್ ವರ್ಷನ್ ಅಲ್ಲಿ, ನೀವು ಕನ್ನಡದಲ್ಲಿ ಓದಿದ್ರೆ ಇದು ಬಂದ್ಬಿಟ್ಟು ಈ ರೀತಿ ವಿಭಜನೆಗಳನ್ನ ಕಾಣೋದಕ್ಕೆ ಆಗೋದಿಲ್ಲ. ಆದ್ರೆ ಇಂಗ್ಲಿಷ್ ಬೈಬಲ್ ಅಲ್ಲಿ ಒಂದು ಉತ್ತಮವಾದ ಸುಂದರವಾದ ಒಂದು ಕಾರ್ಯ ಮಾಡಿರ್ತಾರೆ. ಅಂದ್ರೆ ಈ ವಿಚಾರ, ಈ ಸಂಗತಿಗಳು ಯಾರಿಗೆ ಹೇಳಿದ್ದಾರೆ ಅಂತ. ಕನ್ನಡ ಬೈಬಲ್ ಅಲ್ಲಿ ಕೂಡ ನೋಡ್ಬೇಕಂತ ಹೇಳಿದ್ರೆ ಒಂದೊಂದು ಗ್ಯಾಪ್ ಕೊಟ್ಟಿದ್ದಾರೆ ನೋಡಿ. ಒಂದೊಂದು ಗ್ಯಾಪ್ ಯಾಕೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದು ಒಂದು ಆಧಾರ. ಏನಂದ್ರೆ ಈ ಒಂದು ವಾಕ್ಯಗಳು ಬೇರೆಯವರು ಹೇಳಿದ್ದಾರೆ, ಈ ವಾಕ್ಯಗಳು ಬೇರೆ ಒಂದು ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋದನ್ನ ಸ್ಪಷ್ಟೀಕರಿಸಲು ಅದು ಬೇರೆ ಬೇರೆ ರೀತಿ ಅಲ್ಲಿ ಡಿವೈಡ್ ಆಗಿರ್ತದೆ. ಸರಿ, ನಾವು ಇಲ್ಲಿ ಬರೋಣ. ಇದು ಬಂದ್ಬಿಟ್ಟು ಮೊದಲೇ ಹೇಳಿದ ಹಾಗೆ ಏನಂದ್ರೆ ಇದು ಇಬ್ಬರ ನಡುವೆ ನಡೆಯುವಂತಹ ಅಥವಾ 3 ಜನರ ನಡುವೆ ನಡೆಯುವಂತಹ ಸಂಭಾಷಣೆಯ ಒಂದು ಕಾರ್ಯಗಳಾಗಿರ್ತದೆ. ಅವರು ಮಾತಾಡ್ಕೋತಾರೆ. ಈ ಹಾಡಲ್ಲಿ ಒಂದು ಹಾಡು ಬರೆದು ಆ ಹಾಡಲ್ಲಿ ಈ ಡ್ಯೂಯೆಟ್ ಸಾಂಗ್ ಅಂತ ಹೇಳ್ತಾರಲ್ಲ, ಡ್ಯೂಯೆಟ್ ಸಾಂಗ್ ಅಂತ ಹೇಳಿದ್ರೆ ಇಬ್ರು ಹಾಡುದು. ಸೊ ಅಲ್ಲಿ ಗಂಡು ಹಾಡ್ತಾರೆ, ಹೆಣ್ಣು ಹಾಡ್ತಿರ್ತಾರೆ. ಆ ರೀತಿಯಲ್ಲೇ ಕೆಲವೊಂದ್ಸರಿ ಕೋರಸ್ಗಳಲ್ಲಿ ಬೇರೆ ಜನಗಳು ಕೂಡ ಹಾಡ್ತಿರ್ತಾರೆ. ಸೊ ಹಂಗೆ ಇಲ್ಲಿ ಕೂಡ ಈ ಪರಮ ಗೀತೆಯಲ್ಲಿ ನೋಡ್ಬೇಕಂತ ಹೇಳಿದ್ರೆ ಮೊದಲು ಗೆಳತಿಯರು ಹಾಡ್ತಾರೆ, ಆಮೇಲೆ ಪ್ರಿಯತಮ್ಮ ಹಾಡ್ತಾಳೆ, ಆಮೇಲೆ ಪ್ರಿಯಕರ ಹಾಡ್ತಾನೆ, ಮತ್ತೆ ತಿರುಗಿ ಅದು ರಿಪಿಟೇಷನ್ ಆಗ್ತಾರೆ. ಸೊ ಮೊದಲನೇ ಭಾಗವು ಮುಗಿದು ಅದ್ರಲ್ಲಿ ನೋಡ್ಬೇಕಂದ್ರೆ ಅದು ಏನಂದ್ರೆ ಪುನಃಸ್ಥಾಪನೆಯ ಒಂದು ಮುಖ್ಯಸ್ಥ. ಎರಡನೇದಾಗಿ ನೋಡ್ಬೇಕಂದ್ರೆ ಏನಂದ್ರೆ ಪುನಃಸ್ಥಾಪಿಸಿದ ಸಂಬಂಧದ ನಂತರ ಯಾವ ತರ ಇರ್ತದೆ ಅನ್ನೋದನ್ನ ಕುರಿತು ಹೇಳ್ತಿದ್ದಾರೆ. ಸೊ ಮೊದಲು ನೋಡುವಾಗ ಇಲ್ಲಿ ಮೊದಲನೇ ಭಾಗದಲ್ಲಿ ಇನ್ನ ಒಂದು ಅಂಶ ನೋಡ್ಬೇಕಂತ ಹೇಳಿದ್ರೆ ಸಂಬಂಧ, ಈ ಒಂದು ಪುನಃಸ್ಥಾಪನೆಗೆ ಕಾರಣವಾದ ಕೆಲವು ಮೂಲಭೂತ ವಿಷಯಗಳನ್ನ ನಾವು ಹುಡುಕಿ ಅರ್ಥ ಮಾಡಿಕೊಂಡಿದ್ದಾಳೆ. ಯಾರು? ಪ್ರಿಯ ಸಖಿ. ಸೊ ಅಂದ್ರೆ ತನ್ನ ಪ್ರಿಯನೋ ತನ್ನ ಪ್ರಿಯಕರನ ಒಂದು ಮಧ್ಯದಲ್ಲಿರುವ ಸಂಬಂಧ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಆಕೆ ಏನ್ ಮಾಡಿದಾಳೆ ಅಂದ್ರೆ ಅಕ್ಷರಶಃ ಆಕೆ ಬಂದ್ಬಿಟ್ಟು ತಿಳಿದುಕೊಂಡಿದ್ದಾಳೆ. ಸೊ ಇದರಿಂದ ಈ ಪ್ರೀತಿಯನ್ನ ಬೇರೆ ಯಾರು ನನಗೆ ಕೊಡೋಕ್ ಆಗೋದಿಲ್ಲ, ಪ್ರೀತಿನ ನನಗೆ ಯಾರು ಕೊಡ್ಲಿಕ್ಕೆ ಉಂಟು, ಅವ್ರು ಮಾತ್ರ ಕೊಡ್ಲಿಕ್ಕೆ ಉಂಟು ಅನ್ನೋದನ್ನ ಸ್ಪಷ್ಟೀಕರಿಸ್ತಿದ್ದಾರೆ. ಅದೇ ರೀತಿ ನಮ್ಮ ಜೀವಿತದಲ್ಲಿ ಕೂಡ ಯೇಸು ಕ್ರಿಸ್ತನ ಪ್ರೀತಿಯನ್ನ ಯೇಸು ಕ್ರಿಸ್ತನು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ವಿನಃ ಆತನ ಬದಲಾಗಿ ಬೇರೆ ಯಾರು ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ಪ್ರೀತಿಯುಳ್ಳ ದೇವ್ ಜನರೇ, ನಾನು ಮೊದಲೇ ಹೇಳಿದ ಹಾಗೆ ನಾವೆಲ್ಲರೂ ಸಭೆಯಾಗಿರುವಂತ ನಾವು ಹೆಂಗಿದೀವಿ ಅಂತ ಹೇಳಿದ್ರೆ ಪ್ರೇಯಸಿಯಾಗಿದ್ದೇವೆ. ಸೊ ನಮಗೆ ಒಬ್ಬ ಪ್ರಿಯತಮ್ಮ ಇದ್ದಾನೆ, ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತನು. ಸೊ ಆತನನ್ನ ನಾವು ನಿರೀಕ್ಷಿಸ್ತಾ ಇದ್ದೇವೆ, ಆತನನ್ನ ಹುಡುಕ್ತಾ ಇರ್ತೀವಿ. ಅನೇಕರು ಬಂದು ಕೇಳ್ತಿರ್ಬೋದು, ಎಲ್ಲಿ ಹೋದ್ರು ನಿನ್ ದೇವ್ರು, ಎಲ್ಲಿದ್ದಾರೆ ನಿನ್ ದೇವ್ರು, ಎಲ್ಲಿ ಇಷ್ಟೆಲ್ಲ ಕಷ್ಟ ಪಡ್ತಿಲ್ಲ, ಇಷ್ಟೆಲ್ಲ ಮಾಡ್ತಿಲ್ಲ, ಎಲ್ಲಿ ಅಂತ ಕೇಳ್ಬೋದು. ಆದ್ರೆ ನಾವು ಅದಕ್ಕೆ ಬಂದ್ಬಿಟ್ಟು ದುಃಖಕರವಾಗಿರೋದಕ್ಕೆ ಬದಲಾಗಿ ನಾವು ಹೇಳ್ಬೋದು, ಅವ್ರು ಹೆಂಗಿದಾರ ಅಂತ ಹೇಳಿದ್ರೆ ಅವ್ರು ಬಂದ್ಬಿಟ್ಟು ಏದೇನ್ ತೋಟಕ್ಕಿಂತಲೂ ಅಥವಾ ದೇವರ ವನವಾಗಿರುವಂತ ಏದೇನ್ ತೋಟಕ್ಕೂ ಉತ್ತಮವಾಗಿರುವ ಪರಲೋಕದಲ್ಲಿ ಅವ್ರು ನಿವಾಸವಾಗಿದ್ದಾರೆ. ರಾತ್ರಿ ಹಗಲು ಪರಿಶುದ್ಧರು ಎಂಬ ಹೆಸರಿಗೆ ಪಾತ್ರನಾಗಿರುವ ಒಂದು ಏನಂದ್ರೆ ಅದ್ವಿತೀಯವಾದ ಅಥವಾ ವಿವರಣೆಗೆ ಮೀರಿದಂತಹ ಒಂದು ಸ್ಥಳದಲ್ಲಿದ್ದಾನೆ. ಅಗಮ್ಯವಾದ ಬೆಳಕಿನಲ್ಲಿ ಜ್ಯೋತಿರ್ಮಂಡಲಗಳನ್ನ ನಿರ್ಮಾಣಿಸಿದ ದೇವರು ಇರುವಂತಹ ಒಂದು ಪ್ರಕಾಶಮಾನ ಸ್ಥಳದಲ್ಲಿ ಆತನಿದ್ದಾನೆ ಅಂತ ನಾವು ಹೇಳುವಂತಹ ಒಂದು ಕರ್ತವ್ಯದಲ್ಲಿ ಅಥವಾ ಒಂದು ನಿಟ್ಟಿನಲ್ಲಿದ್ದೇವೆ. ನೋಡಿ, ಅದನ್ನೇ ಇಲ್ಲಿ ಪ್ರೇಯಸಿ ಹೇಳ್ತಿದ್ರು. ಅವ್ನು ಬಂದ್ಬಿಟ್ಟು ಹೆಂಗಿದಾನೆ ಅಂದ್ರೆ ಅವನು ನೆಲದಾವರೆಗಳ ಮಧ್ಯದಲ್ಲಿ ಇದ್ದಾನೆ. ನೋಡಿ, ತಾವರೆ ಬಂದ್ಬಿಟ್ಟು ಹೇಳ್ಬೇಕಂದ್ರೆ ಅದು ಹೂಗಳಲ್ಲಿ ತುಂಬಾ ಸುಂದರವಾದ ಹೂ ಅದು. ಸೊ ಅಷ್ಟೊಂದು ಸುಂದರವಾದ, ಯಾಕಂದ್ರೆ ಅದು ಕೆಸರುಗಳ ಮಧ್ಯದಲ್ಲಿ ಇದ್ರೂ ಕೂಡ ಸುಂದರವಾದ ಸುವಾಸನೆಯನ್ನು ಬೀರ್ತಾ ಅದು ನೋಟಕ್ಕೆ ತುಂಬಾ ಸುಂದರವಾಗಿರ್ತದೆ.
ಸೊ ಆ ರೀತಿಯಲ್ಲಿ ಯೇಸು ಕ್ರಿಸ್ತನು ಆ ಒಂದು ಉತ್ತಮವಾದ ಸೌಂದರ್ಯವನ್ನ ಮೆರೆಯುವಂತಹ ಕರ್ತನಾಗಿರುವಂತವನು ಯೇಸು ಕ್ರಿಸ್ತನು. ಸೊ ಹಾಗಾಗಿ ನಮ್ಮನ್ನು ಕೂಡ ಇವತ್ತು ಪ್ರಶ್ನೆ ಮಾಡುವಂತ ಜನರ ಮಧ್ಯದಲ್ಲಿ ನಾವು ಹೇಳುವಂತದ್ದು ನಮ್ಮ ಹಂಗಾಗಿದೆ. ಸೊ ಎರಡನೇ ಬೇಕು ನೋಡುವಾಗ ನಾವು ಪುನಃಸ್ಥಾಪಿಸಿದ ಸಂಬಂಧದ ಆನಂದ, ಯಾವ್ದರ ಒಂದು ಆನಂದ ಉಂಟಾಗ್ತದೆ. 4ನೇ ವಚನದಿಂದ ನೋಡ್ರಿ, ನನ್ನ ಪ್ರಿಯಲೇ, ಈಗ ಬಂದ್ಬಿಟ್ಟು ಪ್ರಿಯಕರ ಬಂದ್ಬಿಟ್ಟು ಹೇಳ್ತಿದ್ದಾನೆ, ನನ್ನ ಪ್ರಿಯಲೇ ನೀನು ತಿರ್ಚದಂತೆ ಸುಂದರಿ. ಹೌದಾ, ನೀನ್ ಹೆಂಗಿದ್ಯಾ ಅಂತ ಹೇಳಿದ್ರೆ ನೀನು ತಿರ್ಚದಂತೆ ಸುಂದರಿ, ಯೆರೂಸಲೇಮಿನ ಹಾಗೆ ಮನೋಹರಿ, ಪತಾಕಿ ಅಂತೆ ಭಯಂಕರಿ. ನೋಡಿ ಯಾವ ಇಷ್ಟೊಂದು ಸುಂದರವಾಗಿ ಹೇಳ್ತಿದ್ದಾರೆ ನೋಡ್ರಿ. ಏನಂದ್ರೆ ಮೊದಲನೇದಾಗಿ ತಿರ್ಚದಂತೆ ಸುಂದರಿ. ತಿರ್ಚ ಅನ್ನೋದು ನೋಡ್ಬೇಕಂದ್ರೆ ಸತ್ಯಯುಗದಲ್ಲಿ ಅನೇಕ ಕಡೆ ದಾಖಲಾಗಿದೆ. ಸೊ ಅದ್ರಲ್ಲಿ ಮೊದಲನೇದಾಗಿ ನೋಡ್ಬೇಕಂದ್ರೆ ಅರಸನಾಗಿರುವಂತ ಓಮ್ರಿ ಅಂತೇಳಿ ಒಬ್ಬನಿದ್ದ. ಸೊ ಅವನು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕ್ರಿಸ್ತಪೂರ್ವ 879ನೇ ಇಸ್ವಿಯಲ್ಲಿ ಸಮಾರ್ಯವನ್ನ ಏನ್ ಮಾಡ್ತಿದ್ದಾನಂದ್ರೆ ತನ್ನ ರಾಜಧಾನಿಯಾಗಿ ಅವನು ಸ್ಥಾಪಿಸಿ ಅವನು ಬಂದ್ಬಿಟ್ಟು ಮೊದಲು ಅದು ಬಂದು ಉತ್ತರ ಸಾಮ್ರಾಜ್ಯದ ರಾಜಧಾನಿಯಾಗಿ ಕಾರ್ಯನಿರ್ವಹಿಸ್ತಿದ್ದ. ಸೊ ಇಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅದು ಆರಂಭದ ದಿನಗಳನ್ನ ಸೂಚಿಸ್ತಾ ಇದೆ. ಅಂದ್ರೆ ತಿರ್ಚ ಅನ್ನೋ ಒಂದು ಪ್ರದೇಶವು ಅಥವಾ ಒಂದು ಪಟ್ಟಣವು ಒಂದು ಸ್ಥಳವು ಬಂದ್ಬಿಟ್ಟು ತುಂಬಾ ಸುಂದರವಾಗಿತ್ತು. ಅದು ಬಂದ್ಬಿಟ್ಟು ಅದೇ ಹೇಳ್ತಾನೆ, ತಿರ್ಚದಂತೆ ಸುಂದರಿ. ಅಂದ್ರೆ ಆ ತಿರ್ಚ ಅನ್ನೋ ಒಂದು ಊರು ಬಂದ್ಬಿಟ್ಟು ಅಷ್ಟೊಂದು ಸುಂದರವಾಗಿತ್ತಂತೆ, ಸೊಬಗಾಗಿತ್ತಂತೆ. ಸೊ ಅದಾದ್ಮೇಲೆ ನೋಡ್ಬೇಕಂತ ಹೇಳಿದ್ರೆ ಇದರ ಪೂರ್ವ ಭಾವ ಅಲ್ಲಿ ದಾಖಲಾಗಿದೆ ಅಂತ ಹೇಳುವಾಗ ಯೆಹೋಶುವನ ಪುಸ್ತಕದಲ್ಲಿ ನೋಡುವಾಗ ಅಲ್ಲಿ ಎಫ್ರಾಯಿಂ ಕುಲದ ಒಂದು ಒಂದು ನಗರ ಆಗಿತ್ತು. ಈ ತಿರ್ಚ ಅನ್ನೋ ಒಂದು ಹೇಳುವಂತ ಒಂದು ಸ್ಥಳ ಎಫ್ರಾಯಿಂ ಕುಲದ ಒಂದು ನಗರ. ಸೊ ಅಲ್ಲಿ ನೋಡ್ಬೇಕಾದ್ರೆ ಯೆಹೋಶುವ 12ನೇ ಅಧ್ಯಾಯ 24ನೇ ವಚನದಲ್ಲಿ ಅಲ್ಲಿ ಆ ಎಫ್ರಾಯಿಂ ಕುಲಕ್ಕೆ ಸೇರಲ್ಪಟ್ಟಂತಹ ಅಥವಾ ವಾಗ್ದತ್ತ ಭೂಮಿಗೆ ಅವರು ಸೇರಿದ ಮೇಲೆ ಸ್ಥಳವನ್ನ ವಿಭಾಗಿಸುವಂತ ಸಂದರ್ಭದಲ್ಲಿ ಈ ತಿರ್ಚವನ್ನು ಕೂಡ ಅವ್ರು ಏನ್ ಮಾಡಿದ್ರು, ಆ ಒಂದು ಎಫ್ರಾಯಿಂಗೆ ಅವರು ಕೊಟ್ಟಿರುವಂತದ್ದಾಗಿದೆ. ಅದಾದ್ಮೇಲೆ ಏನಾಗುತ್ತೆ, ಒಂದು ಅವರ ಒಂದು ಮುಖ್ಯ ಅಂದ್ರೆ ಆ ಒಂದು ಎಫ್ರಾಯಿಂ ಒಂದು ಕುಲದವರಿಗೆ ಒಂದು ಮುಖ್ಯ ರಾಜಧಾನಿಯಾಗಿ ಆವಾಗ ಕಾರ್ಯನಿರ್ವಹಿಸ್ತಾ ಇತ್ತು. ಅದಾದ್ಮೇಲೆ ನೋಡ್ಬೇಕಂದ್ರೆ ಇದನ್ನ ಸಮಾರ್ಯವನ್ನ ಮುಖ್ಯ ಕೇಂದ್ರವಾಗಿ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೊಬ್ಬಾಮ ಅಂತ ಹೇಳಿ ಹೇಳುವಾಗ ಆ ಒಂದು ಅರಸ ಏನ್ ಮಾಡ್ತಾನಂದ್ರೆ ಇದರಲ್ಲಿ ನಿವಾಸ ಮಾಡ್ಕೊಂಡಿದ್ದ ಅಂತ ಒಂದು ಅಂದ್ರೆ ಇದರಲ್ಲಿ ಹಿಸ್ಟಾರಿಕಲ್ ಅಥವಾ ವೇದ ಪಂಡಿತರುಗಳು ಹೇಳ್ತಿರ್ತಾರೆ. ಸೊ ಸಮಾರ್ಯವನ್ನ ನಿರ್ಮಿಸೋದಕ್ಕಿಂತ ಮೊದಲೇ ಯಾರೊಬ್ಬ ಏನ್ ಮಾಡ್ದ, ಈ ತಿರ್ಚವನ್ನ ತನ್ನ ನಿವಾಸವಾಗಿ ಮಾಡ್ಕೊಂಡಿದ್ದ. ಅದು ಸ್ವತಃ ಸುಂದರವಾಗಿತ್ತು ಮತ್ತೆ ಸುಂದರವಾಗಿ ನೆಲೆಗೊಂಡಿತ್ತು. ಬಹಳ ಅದರ ಒಂದು ಇತಿಹಾಸ ಪ್ರಕಾರವಾಗಿ ನೋಡ್ಬೇಕಂದ್ರೆ ಅದರ ಒಂದು ಸೌಂದರ್ಯವು ಚೆನ್ನಾಗಿತ್ತಂತೆ. ಒಳ್ಳೆ ರೀತಿಯಂತಹ ಬಂದ್ಬಿಟ್ಟು ನೋಡೋದಕ್ಕೆ ಅಷ್ಟೊಂದು ಸುಂದರವಾಗಿರುವಂತ ನಗರವಾಗಿ ಶೋಭಿಸ್ತಾ ಇತ್ತು. ಸೊ ರಾಜರು ಸಾಮಾನ್ಯವಾಗಿ ಏನ್ ಮಾಡ್ತಿದ್ರು ಅಂದ್ರೆ ಅದರಲ್ಲಿ ನಿವಾಸವಾಗಿ ಇದ್ರು. ಸೊ ಅರಸರು ಅನೇಕರು ಬಂದ್ಬಿಟ್ಟು ಅದರಲ್ಲಿ ಇರ್ತಾ ಇದ್ರು. 1 ಅರಸುಗಳು 14ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುವಾಗ ಮಾತ್ರವಲ್ಲದೆ 15ನೇ ಅಧ್ಯಾಯ 21ನೇ ವಚನದಲ್ಲಿ 16ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿ ವಚನಗಳನ್ನ ನಾವು ನೋಡುವಂತ ಸಂದರ್ಭದಲ್ಲಿ ಅನೇಕ ರಾಜರ ಒಂದು ಸುಂದರವಾದ ನಗರದಲ್ಲಿ ಅವ್ರು ಏನ್ ಮಾಡ್ತಿದ್ರು, ಅವ್ರು ವಾಸ ಮಾಡ್ತಾ ಇದ್ರು. ಒಂದು ಹಾಳಾದಂತಹ ಒಂದು ಕೆಟ್ಟೋದಂತಹ ನಗರದಲ್ಲಿ ಯಾವ ಅರಸನು ಇರೋದಕ್ಕೆ ಇಷ್ಟಪಡೋದೇ ಇಲ್ಲ. ಸೊ ಹಾಗಾಗಿ ಎಲ್ಲ ರಾಜರು ಕೂಡ ತಮ್ಮ ಒಂದು ನಿವೇಶನಗಳನ್ನ ಅಥವಾ ತಮ್ಮ ರಾಜಧಾನಿಗಳನ್ನ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಇಟ್ಕೋಬೇಕು ಅನ್ನೋದೇ ಅವರ ಒಂದು ಮುಖ್ಯ ಗುರಿ ಆಗಿರ್ತದೆ. ಈಗ ನಮ್ಮ ಕರ್ನಾಟಕಕ್ಕೆ ಬೆಂಗಳೂರು ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಏನಂದ್ರೆ ಒಂದು ಗಾರ್ಡನ್ ಸಿಟಿ ಅಂತ ಹೇಳ್ತಾರೆ. ಸೊ ಗಾರ್ಡನ್ ಸಿಟಿ ಅಂತ ಹೇಳಿದ್ರೆ ಇದು ಒಂದು ತೋಟದ ನಗರ, ಎಲ್ಲಿ ಬೇಕಾದ್ರೂ ಬರೀ ಮರಗಳೇ ಇತ್ತು ಅಂತ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು. ಆಮೇಲೆ ಕಾಲಕ್ರಮೇಣವಾಗಿ ಏನಾಗ್ತಿತ್ತು, ಎಲ್ಲ ಒಂದು ಸುಧಾರಣೆ ಮಾಡ್ತೀವಿ ಅಂತೇಳಿ ಎಲ್ಲ ಆ ಕಡೆ ಈ ಕಡೆ ರೋಡ್ಗಳು ಮಾಡ್ತೀವಿ ಅಂತೇಳಿ, ಬ್ರಿಡ್ಜ್ಗಳನ್ನ ಹಾಕ್ತಿವಿ ಅಂತೇಳಿ ಎಲ್ಲ ಮರಗಳನ್ನ ಕಡಿದು ಒಂದು ರೀತಿಯಲ್ಲಿ ಇವತ್ತು ನೋಡ್ಬೇಕಂತ ಹೇಳಿದ್ರೆ ತುಂಬಾ ಅಧ್ವಾನ ಮಾಡಿ ಇಟ್ಟಿರುವಂತ ಒಂದು ಪರಿಸ್ಥಿತಿ. ಇದೇ ಒಂದು ಸಂದರ್ಭ ನಮ್ಮ ಜೀವಿತದಲ್ಲಿ ಕೂಡ ಇರ್ತದೆ ಅನೇಕ ಸಂದರ್ಭದಲ್ಲಿ. ಸೊ ದೇವರು ನಮ್ಮನ್ನ ನೋಡುವಾಗ ನೀನು ಸುಂದರನು, ನೀನು ಸುಂದರಿಯೋ ಅಂತೇಳಿ ಹೇಳ್ತಿರ್ತಾನೆ. ಬೇರೆ ಯಾರಲ್ಲಿಯೂ ಕೂಡ ಅಷ್ಟೊಂದು ಪ್ರೀತಿಯನ್ನ ತೋರಿಸಿರೋದಿಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ನಮ್ಮ ಒಂದು ಗ್ರಾಂಟೆಡ್ ಆಗಿ ತಕೊಂಡು ಅನೇಕ ಸಂದರ್ಭದಲ್ಲಿ ನಮ್ಮನ್ನ ನಾವು ನಾಶ ಮಾಡ್ಕೊತೀವಿ. ಸೊ ದೇವರು ಅದು ಬಹಳ ದುಃಖವನ್ನ ಉಂಟು ಮಾಡುವಂತದ್ದಾಗಿರ್ತದೆ. ಸೊ ಮುಂದೆ ನಾವು ನೋಡುವಾಗ 5ನೇ ವಚನ ಹೇಳ್ತಾನೆ, ನಿನ್ನ ಕಣ್ಣುಗಳನ್ನು ನನ್ನ ಕಡೆಯಿಂದ ತಿರುಗಿಸು, ಅವು ನನ್ನನ್ನು ಹೆದರಿಸುತ್ತದೆ. ನಿನ್ನ ಕೂದಲು ಗಿಲ್ಯಾದ್ ಪಾರ್ಶ್ವದಲ್ಲಿ ಮಲಗಿರುವ ಆಡು ಮಂದೆಯಂತಿದೆ. ಸೊ ಇಲ್ಲಿ 5ನೇ ವಚನದಲ್ಲಿ ಹೇಳುವಾಗ ಒಂದು ಮುಖ್ಯವಾದ ಒಂದು ವಚನ ಉಂಟು, ಏನಂದ್ರೆ ನಿನ್ನ ಕಣ್ಣುಗಳನ್ನ ನನ್ನಿಂದ ಆ ಕಡೆ ತಿರುಗಿಸ್ಕೋ. ಸೊ ಇಲ್ಲಿ ಮುಂದೆ ಸ್ಪರ್ಜನ್ ಅವರು ಬಂದ್ಬಿಟ್ಟು ಹೇಳ್ತಾರೆ. ಸ್ಪರ್ಜನ್ ಅಂತ ಹೇಳಿ ಒಬ್ರು ಇದ್ದಾರೆ. ಅವ್ರು ಬಂದ್ಬಿಟ್ಟು ಈ ಸಾಂಗ್ ಆಫ್ ಸಾಲಮನ್ ಅಥವಾ ಈ ಪರಮಗೀತೆ 6ನೇ 5ನೇ ವಚನವನ್ನ
ಅವರು ತಮ್ಮ ವಿಶ್ಲೇಷಣೆಯಲ್ಲಿ ಏನಂತ ಹೇಳ್ತಿರ್ತಾರೆ ಅಂತ ಹೇಳಿದ್ರೆ, ಅವ್ರು ಸ್ವಲ್ಪ ಬೇರೆ ರೀತಿ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತ ಹಾಗೂ ಸಭೆಗೆ ಹೋಲಿಸಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಒಂದು 6-7 ಪಾಯಿಂಟ್ಗಳನ್ನ ಅವ್ರು ಹೇಳ್ತಿರ್ತಾರೆ. ಸೊ ಒಂದು ಕಣ್ಣಿನ ಬಗ್ಗೆ ಅಥವಾ ಕಣ್ಣು ಅಥವಾ ನಯನ ನೇತ್ರ ಅಂತ ಹೇಳ್ತೀವಲ್ಲ, ಈ ಕಣ್ಣಿನ ಬಗ್ಗೆ ಅವರು ಇಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಏನಂತ ಮೊದಲನೇದಾಗಿ ಏನಂದ್ರೆ, ದೇವರಿಗೆ ಬಂದ್ಬಿಟ್ಟು ದೇವರನ್ನ ಯೇಸು ಸ್ವಾಮಿಯನ್ನೇ ಜಯಿಸುವಂತಹ ಕಣ್ಣುಗಳಿದೆ ಅಂತೆ, ಕೆಲವು ಕಣ್ಣುಗಳು. ಆ ಕಣ್ಣುಗಳು ಏನೇನು ಎಂತವು ಕಣ್ಣುಗಳು ಅಂತ ನೋಡುವಾಗ, ಮೊದಲನೇದಾಗಿ ಪಶ್ಚಾತ್ತಾಪವನ್ನು ತೋರಿಸುವ ಕಣ್ಣುಗಳು, ಅಂದ್ರೆ ಪಾಪಕ್ಕೆ ಪಶ್ಚಾತ್ತಾಪ ಪಡುವಂತಹ, ಪಾಪದ ಮೇಲೆ ಒಂಥರಿ ಅಸಹ್ಯ ಪಡೆಯುವಂತಹ, ಅಥವಾ ಪಾಪದಲ್ಲಿ ಪಾಪಕ್ಕಾಗಿ ದುಃಖಿಸುವಂತಹ ಒಂದು ಕಣ್ಣುಗಳು ಅಂತ ಹೇಳ್ಬೋದು. ಸೊ ಆ ಒಂದು ಮೊದಲನೇದಾಗಿ ಪಾಪಕ್ಕೋಸ್ಕರ ಪಶ್ಚಾತ್ತಾಪ ಪಡುವಂತ ಕಣ್ಣುಗಳು. ಸೊ ನೀವು ಲೂಕನ ಸುವಾರ್ತೆ 18ನೇ 13ನೇ ವಚನದಲ್ಲಿ ನೋಡುವಾಗ, ಅಲ್ಲಿ ಇಬ್ಬರು ವ್ಯಕ್ತಿಗಳು ಪ್ರಾರ್ಥನೆ ಮಾಡಕ್ ಹೋಗಿದ್ರು. ಒಬ್ಬ ವ್ಯಕ್ತಿ ಆಳೆಯ ಕೊಳೆಗೆ ಹೋಗ್ಬಿಟ್ಟು ಅವನೇನ್ ಮಾಡ್ದ ಅಂದ್ರೆ ತುಂಬಾ ತನ್ನನ್ನ ಗಂಭೀರವಾಗಿ ಹೇಳ್ಕೊಂಡ. ಇನ್ನೊಬ್ಬ ವ್ಯಕ್ತಿ ಒಂದು ಸುಂಕದವ ಪರಲೋಕವನ್ನು ನೋಡೋದಕ್ಕೆ ಕೂಡ ಅವನಿಗೆ ಇಷ್ಟನೇ ಇಲ್ಲ, ಮೇಲೆ ನೋಡೋದಕ್ಕೆ. ಯಾಕಂದ್ರೆ ದೇವರು ಸಿಂಹಾಸನ ರೂಢ, ಪರಲೋಕ ನಿವಾಸಿ, ಆ ದೇವರನ್ನ ಮೇಲೆ ಕಣ್ಣೆತ್ತಿ ನೋಡೋದಕ್ಕೂ ಆಗ್ತಿಲ್ಲ. ಯಾಕಂದ್ರೆ ತಾನು ಪಾಪಿ ಅನ್ನೋದನ್ನ ಗ್ರಹಿಸಿಕೊಂಡಿದ್ದೆ, ನಾನು ನಾನು ನೋಡಕ್ ಆಗೋದಿಲ್ಲ ಅಂತೇಳಿ. ನೋಡಿ, ಆ ಪಶ್ಚಾತ್ತಾಪದ ಕಣ್ಣು ಅದೇನಾಯ್ತು ಅಂದ್ರೆ, ಯೇಸು ಸ್ವಾಮಿ ಹೇಳ್ತಾನೆ, ಅವನಲ್ಲ ಇವನೇ ನೀತಿವಂತನಾಗಿ ಮನೆಗೆ ಹೋದ. ಸೊ ಅಂದ್ರೆ ಯೇಸು ಸ್ವಾಮಿಯನ್ನೇ ಜಯಿಸುವಂತ ಒಂದು ಕಣ್ಣು ಅಂತ ಹೇಳಿದ್ರೆ, ಆ ಕಣ್ಣು ಯಾವ ಕಣ್ಣು ಅಂದ್ರೆ ಪಶ್ಚಾತ್ತಾಪವನ್ನ ತೋರುವಂತ ಕಣ್ಣು. ಸೊ ಪಶ್ಚಾತ್ತಾಪದಿಂದ ಜಜ್ಜಿ ಹೋಗುವಂತ ಒಂದು ಕಣ್ಣು, ಪಶ್ಚಾತ್ತಾಪದಿಂದ ದೇವರನ್ನ ನಾನು ನೋಡಕ್ ಆಗೋದಿಲ್ಲ, ನನ್ನಲ್ಲಿ ಇರುವಂತ ಸ್ಥಿತಿಗಳು ಈ ರೀತಿ ಇದೆ, ನಾನು ನೋಡಕ್ ಆಗೋದಿಲ್ಲ ಅಂತ ಹೇಳುವ ಒಂದು ಕಣ್ಣು. ಎರಡನೇದಾಗಿ ನೋಡುವಾಗ ಪಾಪದ ಬಗ್ಗೆ ದುಃಖಿಸುವ ಒಂದು ಕಣ್ಣುಗಳು, ಅದು ಯೇಸು ಕ್ರಿಸ್ತನನ್ನ ಜಯಿಸಿದೆ. ಕೀರ್ತನೆಗಳು 136ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಿದ್ದಾನೆ. ಏನ್ ನೋಡ್ರಿ, ದೇವ್ರ ವಾಕ್ಯ ಏನಂತ ಹೇಳ್ತಿದೆ, 119ನೇ ಅಧ್ಯಾಯದಲ್ಲಿ 136ನೇ ವಚನ ಈ ರೀತಿಯಾಗಿ ಹೇಳ್ತಿದೆ. ಏನಂತ, ನಿನ್ನ ಧರ್ಮಶಾಸ್ತ್ರವನ್ನು ಆನಂದಿಸುವವರ ಬಂದ್ಬಿಟ್ಟು ಕಣ್ಣುವನ್ನು ಏನ್ ಮಾಡು, ಪ್ರವಾಹವಾಗಿ ಹರಿಯುತ್ತದೆ. ನನ್ನ ಕಣ್ಣನ್ನ ನಾನು ಏನ್ ಮಾಡಿದೀನಿ, ಪ್ರವಾಹ ಹತ್ರ ನಾನು ಹರಿಸ್ಕೊಂಡಿದ್ದೀನಿ. ಯಾಕಂದ್ರೆ ನಿನ್ನ ಧರ್ಮಶಾಸ್ತ್ರದಲ್ಲಿರುವಂತಹ ವಿಚಾರಗಳನ್ನೆಲ್ಲ ಅನುಸರಿಸಬೇಕಂತ ಹೇಳಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತದೆ ದೇವ್ರೆ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ಪರಿಶುದ್ಧವಾದ ದೇವರು ಅಷ್ಟೊಂದು ಆಜ್ಞೆಗಳನ್ನ ಇಟ್ಟಿದ್ದಾನೆ, ಅಷ್ಟೊಂದು ಕಠಿಣಂತಹ ಕೆಲವೊಂದು ಪ್ರಮಾಣಗಳನ್ನ ಇಟ್ಟಿದ್ದಾನೆ. ಅದನ್ನ ನಾನು ಬಂದ್ಬಿಟ್ಟು ನೋಡುವಾಗ ನನ್ನ ಕಣ್ಣಲ್ಲಿ ಏನ್ ಬರುತ್ತೆ ಅಂದ್ರೆ ನೀರು ಬರುತ್ತೆ. ಯಾಕಂದ್ರೆ ಪಾಪಕ್ಕೆ ನಾನು ಬಂದ್ಬಿಟ್ಟು ಸೋತು ಹೋಗ್ತಾ ಇದ್ದೀನಿ, ಅಂದ್ರೆ ಪಾಪದಿಂದ ನಾನು ಬಂದ್ಬಿಟ್ಟು ಅನೇಕ ಸಂದರ್ಭದಲ್ಲಿ ಬಂದ್ಬಿಟ್ಟು ನೋಯಿಸ್ತಾ ಇದ್ದೀನಿ ಅಂತೇಳಿ ಒಪ್ಪಿಕೊಂಡು ಅಳುವಂತ ಸಂದರ್ಭದಲ್ಲಿ ಅದೇನಾಗುತ್ತೆ, ದೇವರಿಗೆ ತುಂಬಾ ಇಷ್ಟವಾಗುತ್ತೆ. ದೇವರ ವಾಕ್ಯದಲ್ಲಿ ಹೇಳ್ತದೆ, ಪಶ್ಚಾತ್ತಾಪಕ್ಕೆ ಹೇತುವಾಗಿರುವಂತ ದುಃಖವು ಒಳ್ಳೇದು. ಸೊ ಪಶ್ಚಾತ್ತಾಪಕ್ಕೆ ಹೇತುವಾಗಿರುವಂತ ದುಃಖವು ಒಳ್ಳೇದು ಅಂತ. ಸೊ ಹಾಗಾಗಿ ನಾವು ಇವತ್ತು ಕಣ್ಣೀರಿನ ಪ್ರಾರ್ಥನೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಬಹಳ ಮುಖ್ಯ. ಅದು ಪಾಪದ ಅರಿಕೆಯನ್ನು ಮಾಡಿ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಮುಖ್ಯ. ಸೊ ಮುಂದೆ ಮೂರನೇದಾಗಿ ನೋಡುವಾಗ, ನೆರವಿಗಾಗಿ ಯೇಸುವನ್ನ ನೋಡುವ ಕಣ್ಣುಗಳನ್ನ ಆತನನ್ನ ಏನ್ ಮಾಡುತ್ತೆ, ಜಯಿಸಿದೆ. ಯಾವಾಗ್ಲೂ ಸದಾ ಯೇಸುವನ್ನೇ ನೋಡ್ಬೇಕು, ಯಾವಾಗ್ಲೂ ಯೇಸುವನ್ನ ನೋಡ್ಬೇಕು ಅನ್ನೋದನ್ನ ನೋಡುವಾಗ ಆತನು ಮನಸ್ಸೋತು ಹೋಗ್ತಾನೆ. ಅಯ್ಯೋ, ಯಾವಾಗ್ಲೂ ನಾನು ನೋಡ್ತಿದಾರಲ್ಲ ಅಂತ. ನೋಡ್ರಿ, ಅಲ್ಲಿ ನೋಡ್ಬೇಕಂತ ಹೇಳಿ ಇಬ್ರಿ 12ನೇ ಅಧ್ಯಾಯ 2ನೇ ವಚನ ಹೇಳಿದ್ರೆ, ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವವನಾಗಿರುವ ಕ್ರಿಸ್ತನ ಮೇಲೆ ಕಣ್ಣನ್ನ ಇಟ್ಟು ನಿಮಗೆ ನೇಮಕವಾಗಿರುವ ಓಟದಲ್ಲಿ ನೀವು ಏನ್ ಮಾಡ್ರಿ, ಕ್ರಮಬದ್ಧವಾಗಿ ಹೋಗ್ರಿ ಅಂತ. ಅದೇ ಕೀರ್ತನೆ 119:18ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ. ಏನಂತ ನೋಡ್ರಿ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನ ಕಂಡುಕೊಳ್ಳುವೆ, ಕಣ್ಣುಗಳನ್ನ ತೆರೆ ಅಂತ ಹೇಳಿ. ಸೊ ಹಾಗಾಗಿ ನಾವು ಯಾವಾಗ್ಲೂ ದೇವ್ರಿಗೆ ಬಂದ್ಬಿಟ್ಟು, ದೇವರೇ ನನ್ನ ಸಹಾಯ ನೀನಾಗಿದೆಯಾ, ನನ್ನ ಕಣ್ಣುಗಳನ್ನ ತೆರೆ, ಅಥವಾ ನಾನು ಬಂದ್ಬಿಟ್ಟು ನನ್ನ ಒಂದು ಗುರಿ ನೀನೇ ಆಗಿದೆ ಅಂತ ನಾವು ಇಟ್ಕೊಂಡು ಹೋಗುವಾಗ ಆ ಕಣ್ಣು ಏನಾಗಿದೆ ಅಂದ್ರೆ ಯೇಸು ಕ್ರಿಸ್ತನನ್ನ ಸೋಲಿಸುತ್ತೆ, ಆತನ ಮನಸ್ಸೋತು ಹೋಗ್ತಾನೆ. 4ನೇದಾಗಿ ನೋಡುವಾಗ, ಯೋಬ 19ನೇ ಅಧ್ಯಾಯ 25ನೇ ವಚನದಲ್ಲಿ ಹೇಳ್ತಿದ್ದಾನೆ. ಏನಂತ, ರಕ್ಷಣೆಗೋಸ್ಕರ ನಿರೀಕ್ಷಿಸುವ ಅಥವಾ ಹಂಬಲಿಸುವ ಕಣ್ಣುಗಳು ಯಾವಾಗ್ಲೂ ಯೇಸು ಕ್ರಿಸ್ತನ ಮನಸ್ಸೋಲಿಸುತ್ತದೆ. ಅವನು ಯೋಬ ಹೇಳ್ತಿದ್ದಾನೆ. ಏನಂತ, ನಾನಂತೂ ನನ್ನ ರಕ್ಷಕನು ಜೀವ ಸ್ವರೂಪನಾಗಿದ್ದಾನೆ ಅಂತ ನಾನೇನ್ ಮಾಡಿದ್ದೀನಿ, ನಂಬಿದ್ದೇನೆ. ನನ್ನ ರಕ್ಷಕ ಬಂದ್ಬಿಟ್ಟು ಜೀವ ಸ್ವರೂಪ ಅಂತ ಹೇಳ್ತಾನೆ. ಮತ್ತೆ ತಿರುಗಿ 5ನೇದಾಗಿ ನೋಡ್ಬೇಕಂದ್ರೆ, ಆತನ ನಂಬುವ, ಅಂದ್ರೆ ಎಲ್ಲಾ ಸೌಕರ್ಯಗಳಿಗಾಗಿ ಆತನನ್ನು ನೋಡುವ ಕಣ್ಣುಗಳು ಆತನನ್ನ ಜಯಿಸುತ್ತದೆ, ಎಲ್ಲಾ ಕಾರ್ಯಗಳಿಗಾಗಿ. ಅದೇ ಕೀರ್ತನೆ 145ನೇ ಅಧ್ಯಾಯ 15-16ನೇ ವಚನದಲ್ಲಿ ಹೇಳ್ತಿದ್ದಾನೆ. ಏನಂತ ಕೀರ್ತನೆಗಾರನು, ದೇವರೇ, ನಾನು ಸಕಲ ಕಾರ್ಯಗಳಿಗಾಗಿ ನಿನ್ನನ್ನು ನಿರೀಕ್ಷಿಸ್ತಾ ಇದ್ದೀನಿ. ನೋಡ್ರಿ, 15-16ನೇ ವಚನ ಹೇಳ್ತಾನೆ, ಎಲ್ಲಾ ಜೀವಿಗಳು ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ, ನೀನು ಅವುಗಳಿಗೆ ಹೊತ್ತು ಆಹಾರ ಕೊಡ್ತಿ. ಎಲ್ಲವೂ ಕೂಡ ನಿನ್ನನ್ನೇ ನೋಡ್ತಾ ಇದೆ. ಇವತ್ತು ನನ್ನ ಅಗತ್ಯಗಳನ್ನ ಪೂರೈಸುವಂತದ್ದು ದೇವರಾಗಿ. ಸೊ ಆ ಒಂದು ಅಗತ್ಯಗಳಿಗೋಸ್ಕರ ದೇವರನ್ನ ನಿರೀಕ್ಷಿಸ್ತಾ ಇರುವಂತ ಸಂದರ್ಭದಲ್ಲಿ ಅಲ್ವಾ, ಕೀರ್ತನೆ ಇನ್ನೊಂದು ಕಡೆ ಹೇಳ್ತಿದೆ, ಒಬ್ಬ ದಾಸನ ಕೈ
ಒಬ್ಬ ಯಜಮಾನ ಕೈಯನ್ನ ದಾಸ ಯಾವ ರೀತಿ ನೋಡ್ತಿರ್ತಾನ, ಯಜಮಾನಿಯ ಕೈಯನ್ನ ದಾಸಿ ಯಾವ ತರ ನೋಡ್ತಿರ್ತಲ್ಲ, ಹಾಗೆ ನಾನು ನಿನ್ನನ್ನು ನಿರೀಕ್ಷಿಸ್ತಾ ಇರ್ತೀನಿ ದೇವ್ರೆ ಅಂತ. ಎಲ್ಲದಕ್ಕೂ ಕೂಡ ಮನುಷ್ಯನ ಒಂದು ನಿರೀಕ್ಷೆಗಿಂತ ದೇವರಿಗೆ ನಿರೀಕ್ಷೆ ಮಾಡುವಂತದ್ದು ಬಹಳ ಉತ್ತಮ ಅಂತ ಹೇಳ್ತಾರೆ. ಸೊ ಕಡೆಯದಾಗಿ ನೋಡುವಾಗ ಪ್ರಾರ್ಥನೆಯ ಕಣ್ಣುಗಳು ದೇವರನ್ನ ಏನ್ ಮಾಡುತ್ತೆ ಅಂದ್ರೆ ಜಯಿಸ್ತದೆ. ಯೋಹಾನ 17ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತದೆ, ಯೇಸು ಸ್ವಾಮಿ ಏನ್ ಮಾಡ್ದ, ಪರಲೋಕ ಪ್ರಾರ್ಥನೆ ಅಂದ್ರೆ ತಂದೆಯಾದ ದೇವರ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಕಣ್ಣುಗಳನ್ನ ಎತ್ತಿದ. ಎಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾನೆ, ಕೆಲವೇ ದಿವಸಗಳಲ್ಲಿ ಆತನ ಶಿಲುಬೆಗೆ ಏರಿ ಹೋಗ್ತಿದ್ದಾನೆ, ಜೀವಿತವನ್ನೇ ಕೊಡ್ಬೇಕು ಅಂತ ಸಂದರ್ಭದಲ್ಲಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೋಡ್ರಿ ಪ್ರೀತಿಯುಳ್ಳ ದೇವ ಜನ, ಪ್ರಾರ್ಥನೆ ಅಂದ್ರೆ ಕೇವಲ ನಮ್ಮ ಅಗತ್ಯಗಳಿಗಾಗಿ ಮಾತ್ರ ಮಾಡುವುದಲ್ಲ. ಸೊ ದೇವರ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸೋದಕ್ಕೋಸ್ಕರ ಪ್ರಾರ್ಥನೆ ಮಾಡುವುದಾಗಿರ್ತದೆ. ಸೊ ಅದರಿಂದ ಪ್ರೀತಿಯುಳ್ಳ ದೇವ ಜನರ ಇಂಥ ಕಣ್ಣುಗಳು ಸುಮಾರು ಒಂದು 1, 2, 3, 4, 5, 6, 7 ಕಣ್ಣುಗಳು, 6 ಕಣ್ಣುಗಳನ್ನ ದೇವ್ರು ಬಂದ್ಬಿಟ್ಟು ಏನ್ ಮಾಡುವುದು, ನಾವು ಇಟ್ಕೋಬೇಕಾಗತ್ತೆ. ಸೊ ಇಂಥ ಕಣ್ಣುಗಳನ್ನ ನಾವ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ ದೇವ್ರನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಮನ ಒಲಿಸ್ಬೋದು, ದೇವ್ರು ನಮ್ಮ ಮೇಲೆ ಕನಿಕರ ತೋರ್ಬೋದು, ಆತನ ಕರಗಿ ಹೋಗುವಂತ ಸಂದರ್ಭವಾಗಿರ್ತದೆ. ಕಡೆಯದಾಗಿ ನಾವು 3ನೇ ಭಾಗಕ್ಕೆ ಬಂದಾಗ ತನ್ನ ಪ್ರಿಯತಮೊಂದಿಗೆ ಭೇಟಿಯನ್ನ ವಿವರಿಸ್ತದೆ. ನಾನೇನ್ ಮಾಡ್ತೀನಿ ಅಂದ್ರೆ, ನಾನು ನಿಜವಾಗ್ಲೂ ನನ್ನ ಪ್ರಿಯತಮನ್ನ ಹೋಗಿ ಭೇಟಿ ಮಾಡ್ತೀನಿ. 8ನೇ ವಚನದಿಂದ ನೋಡುವಾಗ ಅಲ್ಲಿ ಹೇಳ್ತಾನೆ ಏನಂದ್ರೆ, ಅಲ್ಲಿ ಬಂದ್ಬಿಟ್ಟು ನಾನ್ ಬಂದ್ಬಿಟ್ಟು ಹೋಗಿ ಖಂಡಿತವಾಗ್ಲೂ ನನ್ನ ಪ್ರಿಯತಮನ ನಾವು ಹೋಗಿ ಭೇಟಿ ಮಾಡ್ತೀನಿ. ನಾನು ಹೋಗ್ಬಿಟ್ಟು ಆತನನ್ನ ಏನ್ ಮಾಡ್ತೀನಿ, ನೋಡ್ತೀನಿ. ಆತನು ಹೆಂಗಿದ್ದಾನೆ ಅಂತ ಹೇಳಿದ್ರೆ, ನನಗ್ ಬಂದ್ಬಿಟ್ಟು ನನ್ನ ಜೀವಿತದಲ್ಲಿ ಆತನ ಇಲ್ಲದೆ ನನಗೆ ಯಾವುದೇ ರೀತಿಯಂತಹ ಇದು ಇಲ್ಲ. ಅಂದ್ರೆ ಹೋಲಿಸೋದಕ್ಕೆ ಆತನು ಬರಲ್ಲ, ಹೋಲಿಸಲ್ಲ ಸಾಧ್ಯವಾದ ವ್ಯಕ್ತಿ ಆಗಿದ್ದಾನೆ. ಸೊ ಅದರಿಂದ ಪ್ರೀತಿಯುಳ್ಳ ದೇವ ಜನರೇ, ನಾವು ಕೂಡ ಒಂದು ದಿವಸ ಕರ್ತನನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ನಾವು ಸಿದ್ಧರಾಗ್ತಾ ಇದ್ದೇವೆ. ಸೊ ಹಾಗಾಗಿ ನಾವು ನಮ್ಮನ್ನ ಸಿದ್ಧಪಡಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಈ ಒಂದು ಅಧ್ಯಾಯದ ಕಡೇ ಭಾಗದಲ್ಲಿ ನೋಡ್ಬೇಕಂತ ಹೇಳಿದ್ರೆ, ಅಲ್ಲಿ ಹೇಳ್ತಿದ್ದಾನೆ ಏನಂತೇಳಿ 13ನೇ ವಚನದಲ್ಲಿ ಹೇಳ್ತಿರುವಂತ ಸಂದರ್ಭದಲ್ಲಿ ಈ ರೀತಿ ಹೇಳ್ತಿದ್ದಾನೆ, ತಿರುಗಿ ಬಾ ಓ ಶೂಲಂನವಳೇ. ನಾವೇನ್ ಮಾಡ್ತೀವಿ ಅಂದ್ರೆ, ನಿನ್ನ ದೃಷ್ಟಿಸುವ ಹಾಗೆ ತಿರುಗಿ ಬಾ. ಸೊ ಅಂತ ಹೇಳಿ 2 ಸೈನ್ಯದ ಗುಂಪಿನವರ ಹಾಗೆ ನಿನ್ನ ದೃಷ್ಟಿಸಬೇಕಾದೇನು. 2 ಸೈನ್ಯ ಅಂತ ಹೇಳುವಾಗ ಆಂಗ್ಲ ಭಾಷೆಯಲ್ಲಿ ಮಹನೀಯಂ ಅಂತ ಹಾಕಲ್ಪಟ್ಟಿದೆ. ಮಹನೀಯಂ ಅಂತ ಹೇಳುವಾಗ ಯಾಕೋಬ ಬಂದ್ಬಿಟ್ಟು ಆ ಯಬ್ಬಕ್ ಹೊಳೆಯಿಂದ ಈ ಕಡೆ ಬರುವಂತ ಸಂದರ್ಭದಲ್ಲಿ ತನ್ನ ಗುಂಪನ್ನ 2 ವಿಭಾಗಿಸಿಕೊಂಡು ಏಸಾವಿನಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ಹೋಗುವಂತ ಸಂದರ್ಭದಲ್ಲಿ ಆ ಒಂದು ಸ್ಥಳಕ್ಕೆ ಮಹನೀಯಂ ಅಂತ ಹೇಳಿ ಹೆಸರಿಡ್ತಾನೆ. ಮಹನೀಯಂ ಅಂತ ಹೆಸರನ್ನ ಯಾಕೆ ಇಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿ 2 ಗುಂಪಾಗಿ ವಿಭಾಗವಾದಂತ ಒಂದು ಸ್ಥಳ. ಸೊ ತನ್ನ ಒಂದು ಒಬ್ಬ ವ್ಯಕ್ತಿಯಾಗಿ ಮಾತ್ರ ಈ ಹೊಳೆಯಿಂದ ಈ ಹೊಳೆದಾಡದಿಂದ ಆ ಹೊಳೆದಾಡ ಆಚೆಗೆ ನಾನು ಹೋಗ್ತಾ ಇದ್ದೆ, ಆದ್ರೆ ಇವತ್ತಾದ್ರೂ ನನಗೆ 2 ಪರಿವಾರದಷ್ಟು ಆಶೀರ್ವಾದಗಳನ್ನ ದೇವರು ಕೊಟ್ಟಿದ್ಯಾ ಅಂತ ದೇವರು ಹೇಳ್ತಾನೆ. ಸೊ ಹಂಗಾದ್ರೆ ನೋಡಿ, ಒಬ್ಬ ವ್ಯಕ್ತಿ ಒಂದು ಕಾಲದಲ್ಲಿ ಏಕವಾಗಿದ್ದ, ಆದ್ರೆ ಕಾಲ ನಂತರ ಏನಾಗುತ್ತೆ ಅಂದ್ರೆ ಅವನು 2 ಪರಿವಾರದಷ್ಟು ಆಶೀರ್ವಾದವನ್ನು ಹೊಂದ್ಕೊಂಡಿದ್ದ. ಸೊ ಹಾಗಾದ್ರೆ ಮಹನೀಯಂ ಅಂತ ಹೇಳುವಾಗ 2ರಷ್ಟು ಆಶೀರ್ವಾದ ಅಂತ ಹೇಳಿ ಹೇಳ್ತಾ ಇದೆ. ಸೊ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ಕರ್ತನ ಒಂದು ಬರುಣದಲ್ಲಿ ನಮ್ಗೆ 2ರಷ್ಟು ಆಶೀರ್ವಾದಗಳನ್ನ ದೇವ್ರು ಕೊಡ್ಲಿಕ್ಕೆ ಆತನ ಸಿದ್ಧನಾಗಿದ್ದಾನೆ. ಒಂದೇ ಕೆಲಸ ಮಾಡ್ಬೇಕು, ನಾವು ನಮ್ಮ ಪ್ರಿಯಕರನಿಗೆ ಒಂದು ಉತ್ತಮವಾದ ಪ್ರೀತಿಯನ್ನು ತೋರಿಸುವರಾಗಬೇಕು, ಯಥಾರ್ಥ ಪ್ರೀತಿಯನ್ನು ತೋರಿಸ್ಬೇಕು. ಕಲ್ಮಶ ಪ್ರೀತಿ ಅಲ್ಲ, ನಿಜವಾದ ಪ್ರೀತಿಯನ್ನು ನಾವು ತೋರಿಸುವಂತ ಸಂದರ್ಭದಲ್ಲಿ ಆತನು ನಮ್ಮ ಪ್ರೀತಿಗೆ ಮನಸೋತು ಹೋಗಿ ಅನೇಕ ಆಶೀರ್ವಾದಗಳನ್ನ ಕೊಡುವುದು ಮಾತ್ರ ಅಲ್ಲದೆ, ಪರಲೋಕದ ಒಂದು ನಿವಾಸದಲ್ಲಿ ತನ್ನ ಒಂದು ಮನೆಯಲ್ಲಿ ನಮ್ಮನ್ನ ಕರೆದುಕೊಂಡು ಹೋಗುವಂತ ನಿಶ್ಚಯ. ತಲೆಗಳನ್ನು ತಗ್ಗಿಸಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಾಮಕ್ಕೆ ಸ್ತೋತ್ರ. ಈ ದಿವಸದಲ್ಲಿ ನಮ್ಮನ್ನ ಜೀವಿಸುವ ಎಣಿಕೆಯಲ್ಲಿ ನಡೆಸಕ್ಕಾಗಿ ಸ್ತೋತ್ರ ಮಾಡ್ತೇವೆ ದೇವರೇ. ಕೀರ್ತಿ ಒಂದು ಪರಮಗೀತೆ 6ನೇ ಅಧ್ಯಾಯದಲ್ಲಿ ಕರ್ತನೇ ಸ್ವಾಮಿ, ನಮ್ಗೆ ನೀನು ಕಳಿಸಿಕೊಟ್ಟಂತಹ ಸಂಗತಿಗಳಿಗಾಗಿ ಸ್ತೋತ್ರ ದೇವ್ರೆ. ನೀನೇನು ನನ್ನವನು, ನಾನು ಅವನವಳೆ ಅಂತ ಹೇಳಿ ಹೇಳುವ ಹಾಗೆ, ಹೌದು ಸ್ವಾಮಿ, ನಾವುಗಳು ಕೂಡ ಕರ್ತನೆ ನೀನು ನಮ್ಮವನಾಗಿದ್ಯಾ, ನೀನು ನಮಗೆ ಮಾತ್ರ ಸ್ವಂತ ಸ್ವಾಮಿ. ಅದೇ ರೀತಿ ನಾವುಗಳು ಕೂಡ ನಿಮಗೆ ಮಾತ್ರ, ಕೇವಲ ನಿನಗೆ ಮಾತ್ರ ಸ್ವಂತ, ಬೇರೆ ಯಾವ ಕಾರ್ಯಗಳಿಗೂ ಅಲ್ಲ. ಲೋಕದಲ್ಲಿ ಇರುವಾಗಲಾಗ್ಲೂ ಪ್ರೀತಿಸ್ಬೇಡಿ ಅಂತ ಹೇಳಿದ್ಯಾ ಸ್ವಾಮಿ ದೇವ್ರೆ. ಆದ್ರಿಂದ ನಮ್ಮ ಪ್ರೀತಿ ಸಂಪೂರ್ಣವಾಗಿ ನಿಮ್ಮ ಮೇಲೆ ಮಾತ್ರ ಇರ್ಲಿಕ್ಕೆ ಸಹಾಯ ಕೊಟ್ಟು ನಡೆಸಬೇಕೆಂದು ಪ್ರಾರ್ಥಿಸ್ತೇವೆ. ನಮ್ಮ ಕ್ಯಾಲ್ವರಿ ಚಾಪಲ್ ಸೇವೆಗಳನ್ನ ಆಶೀರ್ವಾದ ಮಾಡು, ಭಾರತ ದೇಶಾದ್ಯಂತ ನಡೆಯುವಂತ ಸೇವೆಗಳನ್ನ ಆಶೀರ್ವದಿಸು. ನಮ್ಮ ಡೈರೆಕ್ಟರ್ ಗುಣಶೇಖರನಯ್ಯ ಮಾತ್ರಲ್ಲದೆ ದೇವರೇ ಸ್ವಾಮಿ, ಡೆಪ್ಯೂಟಿ ಡೈರೆಕ್ಟರ್ ಹೆನ್ರಿ ಮಾತ್ರಲ್ಲದೆ ಅವರ ಕುಟುಂಬ ಪರಿವಾರದವರು, ಸೇವಾ ವೃಂದದವರು ಈ ಒಂದು ಸೇವೆಗಳನ್ನ ದೇವರೇ ಆರ್ಥಿಕ ಸಹಾಯ ಮಾಡ್ತಿರು ಪ್ರತಿಯೊಂದು ವರದಾನಿಗಳಿಗಾಗಿ ಪ್ರಾರ್ಥಿಸ್ತೇವೆ. ಆಶೀರ್ವಾದ ಮಾಡು, ಬಲಪಡಿಸು. ಭಾರತ ದೇಶದಲ್ಲಿ ಅನೇಕ ಸೇವೆಗಳನ್ನ ಕೊಟ್ಟಿದೆ
ಕರ್ತನೆ ಇಲ್ಲಿವರೆಗೆ ಸುಗಮವಾಗಿ ನಡೆಸ್ತಾ ಇದ್ದೀವಿ, ಸ್ತೋತ್ರ ದೇವ್ರೆ. ಇನ್ನೂ ಅನೇಕ ಕಾರ್ಯಗಳು ದೇವ್ರೆ, ಅನೇಕ ಸೇವೆಗಳನ್ನ ನಾವು ಪ್ರಾರಂಭ ಮಾಡ್ಬೇಕು. ಅನೇಕ ಕಡೆ ಟ್ಯೂಷನ್ ಸೆಂಟರ್ ಮತ್ತೆ ಪ್ರಾರಂಭ ಮಾಡ್ಬೇಕು ದೇವ್ರೆ ಸ್ವಾಮಿ. ಕಂಪ್ಯೂಟರ್ ಸೆಂಟರ್ಗಳು ಪ್ರಾರಂಭ ಮಾಡಬೇಕು ದೇವ್ರೆ ಸ್ವಾಮಿ. ಸಭೆಗಳು ಪ್ರಾರಂಭ ಮಾಡ್ಬೇಕು ಸ್ವಾಮಿ ದೇವ್ರೆ. ನಮ್ಗೆ ಕರ್ತನೆ ನಿಮ್ಮ ಸೇವಕರಾಗಿರುವ ನಮಗೆ ಕರ್ತನೆ ಇನ್ನ ಅನೇಕ ತ್ರಾಣಗಳನ್ನ ಕೊಟ್ಟು ದೇವ್ರೆ, ವಿವೇಕಗಳನ್ನ ಕೊಟ್ಟು ದೇವ್ರೆ, ಅನೇಕ ಅವಕಾಶಗಳನ್ನ ಕಲ್ಪಿಸಿಕೊಟ್ಟು ನಿನ್ನ ಸಹಾಯ ಮಾಡ್ಬೇಕೆಂಬುದಾಗಿ ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇವೆ. ನಮ್ಮ ದೇವ್ರೆ ಒಂದು ಕರ್ನಾಟಕ ರಾಜ್ಯವನ್ನ, ಬೆಂಗಳೂರು ಪಟ್ಟಣವನ್ನ ದೇವ್ರೆ ಸ್ವಾಮಿ ನಿಮ್ಮ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೇವೆ. ಕರ್ತನೆ ಭಾರತ ದೇಶವನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೇವೆ ದೇವ್ರೆ. ಕರ್ತನೆ ವಿನಾಕಾರಣವಾಗಿ ಉಂಟಾಗುವ ಪ್ರತಿಯೊಂದು ಕಾರ್ಯಗಳನ್ನ, ಗಲಿಬೆಗಳನ್ನ ಯೇಸುವಿನ ನಾಮದಲ್ಲಿ ನಿಂತಿದ್ದ ಸಮಾಧಾನ ಸುಶಾಂತಿಯಿಂದ ನೀನು ಆಶೀರ್ವದಿಸಿ ಹರಿಸಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸುವೆ. ನಿನ್ನ ಮಹಿಮೆ ಒಂದು ಎಲ್ಲಾ ಕಾರ್ಯಗಳನ್ನ ಮನಸ್ಸಲ್ಲಿ ಒಪ್ಪಿಸಿಕೊಡುತ್ತಾ ಸ್ತುತಿಗೆ ನಮ್ಮ ಮಾನವನ್ನ ನಿಮ್ಮೊಬ್ಬರಿಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬಿಡ್ತೀನಿ, ಜೀವಳು ತಂದೆ ಆ ದೇವ್ರೆ. ಆಮೆನ್.